ಗುಡ್ ಮಾರ್ನಿಂಗ್. ಕೆಲವರಿಗೆ ಆಪ್ಷನ್ ಗೊತ್ತಿಲ್ಲ ಅಂತಿದ್ರಲ್ಲ, ಇದರಲ್ಲಿ ನೋಡಿರಿ, ನಿಮಗೆ ಯಾಮ್ ಸೆಟ್ ಮಾಡ್ಕೊಳಕ್ಕೆ ಇಲ್ಲಿದೆ. ಇದೈತೆ ಸೆಲೆಕ್ಟ್ ಬಟನ್ ಒತ್ಕೊಂಡ್ರೆ ನೀವು ಎಷ್ಟು ಬೇಕಾ, ಎಷ್ಟು HP ಇದೆ ಆ HP ಇಲ್ಲಿ ನಿಮಗೆ ಎಷ್ಟು ಬರುತ್ತಲ್ಲ ಯಾಮ್ಸ್ ನೋಡ್ಕೊಳ್ರಿ. ಬೇರೆ ಮೋಟ್ರಿಗೆಲ್ಲ ನಮ್ಮ ಟೋಟಲು ಒಂದು ಲೈನಿಗೆ ಒಂದು ಯಾಮ್ಸ್ ತೋರಿಸುತ್ತೆ, ಬೇರೆವೆಲ್ಲ ಹಂಗಿರಲ್ಲ. 3 ಲೈನಿಗೆ ಒಂದೇ ಯಾಮ್ಸ್ ಮಾಡ್ಕೊಂಡಿರ್ತಾರೆ ಲೋಕಲ್ ಸ್ಟಾರ್ಟ್ರಿಗಳಿಗೆಲ್ಲ. ಇದು ನಮ್ದು ಹಂಗಿಲ್ಲ. ಎಷ್ಟು ಸಪ್ಲೈ ಬರುತ್ತೆ ಆ ಲೈನಿಗೆ ಎಷ್ಟು ಯಾಮ್ಸ್ ಇದೆ, ಆ ಒಂದು ಸಪ್ಲೈಗೆ ಎಷ್ಟಿದೆ ಯಾಮ್ಸ್ ಅಂತೇಳಿ ಟೋಟಲ್ ಡೀಟೇಲ್ಸ್ ತೋರಿಸ್ತದೆ. ಆ್ಯಕ್ಚುಲಿ 5 HP ಇದು, ನಮಗೆ 12 ಯಾಮ್ಸ್ ಬರ್ತಾಯಿದೆ. ನಾನು ಅಪ್ ಟು ಡೇಟ್ ನಾನು 15 ಯಾಮ್ಸು ಸೆಟ್ ಮಾಡಿರ್ತೀನಿ. 12 ಅಂದರೆ 13, ಒಂದು 15 ಯಾಮ್ಸಿಗೆ ನಾನು ಸೆಟ್ ಮಾಡಿದ್ದೀನಿ. ಹಾಗಾಗಿ ನಾನು ಸೇವ್ ಮಾಡಿರ್ತೀನಿ. ಮತ್ತು ಬೇರೆ ಆಪ್ಷನ್ಗಳು ಏನು ಬೇಕಾದರೂ ನೀವು ಮಾಡ್ಕೋಬೋದು. ಇಲ್ಲಿ 2 ಬಟನ್ ನೀವು ಒತ್ತಿಡ್ಕೊಂಡ್ರೆ, ಕೆಲವ್ರು ಗೊತ್ತಿಲ್ಲ ಅಂತಿದ್ರಿ, ನೀವು 2 ಬಟನ್ ನೀವು ಒತ್ತಿಡ್ಕೊಂಡ್ರೆ ಇಲ್ಲಿ ಸೆಲೆಕ್ಟ್ ಚೇಂಜ್ ಆಗುತ್ತೆ. 1 ಸೆಕೆಂಡು ತೋರಿಸ್ತೀವಿ ನಿಮಗೆ. ಆಯಿತು ಸರ್, ನೋಡಿ ಇಲ್ಲಿ ಜ್ಯೂಸ್ ಡೆಲ್ಟಾ ಸರ್, ಇದು ಡಬಲ್ ಕೇಬಲಿಗೆ ಬರುತ್ತಲ್ಲ ಆ ವರ್ಕ್ ಮಾಡ್ತಿದ್ದು. ಆಮೇಲೆ ಪವರ್ ಡಿಲೇ ಜಲ್ದಿನೇ ನಮಗೆ ಆನ್ ಆಗಬೇಕಪ್ಪ. ಕೆಲವು ಮೋಟ್ರುಗಳು ಎಲ್ಲ ಮೋಟ್ರ್ ಆನ್ ಆಗೋಕ್ಕಿಂತ ಮುಂಚೆನೇ ಜಲ್ದಿನೇ ಆನ್ ಆಗಬೇಕಾದ್ರೆ 5 ಸೆಕೆಂಡಿಗೆ ಮಾಡಿರ್ತೀನಿ ನಾನೀಗ. ಯಾಕಂದರೆ ಕೆಲವು ಲೋ ವೋಲ್ಟೇಜ್ ಜಲ್ದಿ ಎತ್ಕೊಳ್ಳೋಂಥ ಮೋಟ್ರುಗಳು ನಾವು ಈ ಟೈಪೆಲ್ಲ ಆ್ಯಡ್ ಮಾಡಿರ್ತೀವಿ. ಈಗ ನೋಡಿ, ಆಗಲೇ 10 ಸೆಕೆಂಡ್ ಇತ್ತಲ್ಲ, ಇವಾಗ ಒಂದು 5 ಸೆಕೆಂಡಿಗೆ ಆನ್ ಆಗಿಬಿಡ್ತೀವಿ ಜಲ್ದಿ. ಬೇರೆ ಮೋಟ್ರ್ ಹತ್ತಷ್ಟೊತ್ತಿಗೆ ಇದು ಎತ್ಬಿಡುತ್ತೆ. ಸೆಕೆಂಡನ್ನು ತೋರಿಸ್ತೀನಿ ಹಾಗೆ ರೀ. ಸ್ವಲ್ಪ ಲೇಟ್ ಆಗಿದ್ರೆ ಡಿಲೇ ಆಗುತ್ತೆ ಸ್ವಲ್ಪ ಇದು, ಯಾಕಂದ್ರೆ 5 ಸೆಕೆಂಡಿಗೆ ಆಯಿತು. ಪವರ್ ಡಿಲೇ ಸ್ಟಾರ್ ಡೆಲ್ಟಾ ಇದು ಡಬಲ್ ಕೇಬಲ್ ಸ್ಟಾರ್ ಡೆಲ್ಟಾಗೆ ಆಯ್ತಲ್ಲ 5 ಸೆಕೆಂಡ್ ಇದೆ. ಆಮೇಲೆ ವೋಲ್ಟೇಜು ಇದು ತುಂಬ ಚೆನ್ನಾಗಿದೆ. ಈಗ ನಮಗೆ ಲೋ ವೋಲ್ಟೇಜು 180 ವೋಲ್ಟೇವರೆಗಿದೆ. ಈಗ ನಾನು ಕೆಲವು ಹೈ ವೋಲ್ಟೇಜ್ ಅಂದರೆ ಕೆಲವು KB ಹತ್ತಿರ ಲೈನಪ್ಪ, ಈಗ ದೂರ ಇರುತ್ತೆ, ಒಂದು 30 ಕಿಲೋಮೀಟ್ರು 25 ಕಿಲೋಮೀಟ್ರ್ ಇರೋ ಲೈನ್ಗಳಿಗೆ ದೂರ ಇರೋರಿಗೆ ವೋಲ್ಟೇಜ್ ಕಡಿಮೆ ಆಗುತ್ತೆ ಅಂತೇಳಿ KB ಕಡೆಯಿಂದ ರೇಂಜ್ ಮಾಡಿರ್ತಾರೆ. ಆವಾಗ ಇದು ತುಂಬ ಅನುಕೂಲ ಆಗುತ್ತೆ ನಿಮಗೆ. ಮತ್ತು ಲೋ ವೋಲ್ಟೇಜಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ಅಲ್ಲಿ KBಗೆ 11 ವೋಲ್ಟು ಸಪ್ಲೈ ಜಾಸ್ತಿ ಮಾಡಿದ್ರೆ ಅಲ್ಲಿ ಹತ್ತಿರರಿಗೆ ಸಪ್ಲೈ ಜಾಸ್ತಿ ಆಗುತ್ತೆ, ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ. ಹಾಗಾಗಿ ಮೋಟ್ರೆಲ್ಲ ಸುಡ್ತಾವಲ್ಲ, ಅದಕ್ಕೆ ಈ ಸೆಟ್ಟಿಂಗ್ ಚೆನ್ನಾಗಿದೆ. ನಮಗೆ ಎಷ್ಟು ವೋಲ್ಟ್ ಬೇಕು ಅಷ್ಟು ವೋಲ್ಟು ಸೆಟ್ ಮಾಡ್ಕೋಬೋದು. ಆ ವೋಲ್ಟೇಜ್ ಮೇಲೆ ಬಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ನೋಡಿರಿ, ನಾನು ಆ್ಯಕ್ಚುಲಿ ಒಂದು 450 ವೋಲ್ಟಿಗೆ ನಾನು ಸೆಟ್ ಮಾಡ್ತೀನಿ. 400 ಲೆಕ್ಕಕ್ಕೆ ಮಾಡ್ತೀನಿ ನಾನು ಇವಾಗ. ಅಷ್ಟು ವೋಲ್ಟೇಜ್ ಬರಲ್ಲ ನಮ್ಮ ಕಡೆ, ಮ್ಯಾಕ್ಸಿಮಮ್ ಇರಲಿ ಅಂಥೇಳಿ. ಲೋ ವೋಲ್ಟೇಜ್ ಎಷ್ಟು ಬೇಕೋ ಲೋ ವೋಲ್ಟೇಜಿಗೂ ಸೆಟ್ ಮಾಡ್ಕೋಬೋದು. 1 ಸೆಕೆಂಡು ಆಯಿತು. ನೀವು ಇದನ್ನು ಓಕೆ ಮಾಡ್ಕೊಂಡ್ರೆ ಸೆಟ್ ಆಗುತ್ತೆ ಅದು. ಸೆಕೆಂಡ್ ಒಂದು ತೋರಿಸ್ತೀನಿ, ಯಾಕಂದ್ರೆ ನಮ್ಮ ಗ್ರೂಪಲ್ಲಿರೋರು ಪಾಪ ಕೇಳ್ತಾಯಿದ್ದೀರಾ, ಅವು ಏನು ನಮಗೆ ಗೊತ್ತಾಗ್ತಿಲ್ಲ ಸೆಟ್ಟಿಂಗ್ ಅಂತೇಳಿ. ಹಾಗಾಗಿ ನಾನು ಲೈವಾಗಿ ನಿಮಗೆ ಮಾಡಿ ತೋರಿಸ್ತಾಯಿದ್ದೀನಿ. ಇದು ವೋಲ್ಟೇಜಿಂದ ಆಯಿತು. ಆಮೇಲೆ 1 ಸೆಕೆಂಡು 5 ಸೆಕೆಂಡು ಡ್ರೈನ್ ಇದು ಆಯಿತು, ಸಪ್ಲೈದಾಯಿತು. ಸೆಕೆಂಡ್ ಒನ್ನು ಡ್ರೈನ್ ಸಪ್ಲೈ. ಈಗ ಯಾಮ್ಸ್ ನಮಗೆ 1 ಯಾಮ್ಸಿಗೆ ಮಾಡಿರ್ತೀವಿ ನಾವು. 1 ಯಾಮ್ಸ್ ಬಂದ ಕೂಡಲೇ ಆಟೋಮೆಟಿಕ್ಕಾಗಿ ಇದು ಆಫ್ ಆಗುತ್ತೆ. ಆ ಟೈಪೆಲ್ಲ ಇದೆ. ಸೆಕೆಂಡ್ ಒನ್ನು ಡ್ರೈನೇಜು 5 ಸೆಕೆಂಡ್ 5 ಸೆಕೆಂಡ್ ಆದ ತಕ್ಷಣವೇ ಅದು ಆಫ್ ಆಗುತ್ತೆ. ನಾನು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ, 4 ಸೆಕೆಂಡಿಗೆ ಮಾಡಿದ್ದೀನಿ. ಡ್ರೈನೇಜ್ ಮಿನಿಟ್ 0 ಬಂದ ಕೂಡಲೇ ಆಫ್ ಆಗುತ್ತೆ. ಆಮೇಲೆ CT ವ್ಯಾಲ್ಯೂ ಇದು ಆಟೋ ರೀಸೆಟ್ಟು ಟೈಮಿಂಗು ಎನೇಬಲ್ಲು. ಆಮೇಲೆ ಇದು ಸರ್ಕಲ್ ಟೈಮ್, ನಮಗೆ ಎಷ್ಟು ಗಂಟೆ ಆನ್ ಆಗಬೇಕು, ಎಷ್ಟು ಗಂಟೆ ಆಫ್ ಮಾಡಬೇಕು, ನಾವು ಇದರಲ್ಲೇ ಸೆಟ್ಟಿಂಗ್ ಮಾಡ್ಕೋಬೇಕು. ಈಗ ಕೆಲವರು ನೀರು ಗ್ಯಾಪ್ ಕೊಡ್ತೈತಿ, ಒಂದು ತಾಸು ಏನೋ ನೀರು ಹೊಡಿತೈತಿ. ಆಮೇಲೆ ಅವರು ಕೊಳೆ ಬಾವಿ ತುಂಬ್ಕೊಳಕ್ಕೆ ಒಂದು ತಾಸು ಬೇಕಾಗೈತೆ ಅಂದ್ಕೊಳ್ರಿ, ಇಲ್ಲ ಒಂದು 20 ನಿಮಿಷ ಬೇಕು ಅಂದ್ಕೊಳ್ರಿ. ಆವಾಗ ಆನ್ ಟೈಮು ಆಫ್ ಟೈಮ್ ಇದೆ ಇದರಲ್ಲಿ. ನೀವು ಆನ್ ಟೈಮ್ ಆಫ್ ಟೈಪ್ ಮಾಡ್ಕೊಂಡು ಆನ್ ಟೈಮ್ ಎಷ್ಟು ಹೊತ್ತು ಬೇಕು ನಿಮಗೆ, 1.5 ತಾಸು ಏನೋ ಹೊಡಿತೈತೆ ಅಂದ್ಕೊಳ್ರಿ ಮೋಟ್ರು. ಆಮೇಲೆ ಮತ್ತೆ ಗ್ಯಾಪ್ ಕೊಡ್ತೈತಿ. ಅಲ್ಲಿಗೆ ಒಂದು ಅರ್ಧ ಗಂಟೆಗೆ ನಿಮ್ಮ ಬಾವಿ ತುಂಬೋದು. ಅಬ್ಸರ್ವ್ ಮಾಡ್ತಿರ್ಬೇಕು ನೀವು ಎಷ್ಟು ಹೊತ್ತಿಗೆ ಇದು ತುಂಬುತ್ತೆ ನಿಮ್ಮ ಬಾವಿ ಅಂತ. ಒಂದು ಸರಿ ನೋಡ್ಕೊಂಡು ಸೆಟ್ ಮಾಡ್ಕೊಂಬಿಟ್ರೆ ಸಾಕು. ಸರ್ಕಲ್ ಟೈಮ್ ಅದು ಕೂಡ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಒನ್ನು ಸೆಲೆಕ್ಟು ಇದು ಟೈಮರ್. ಇದು ನಾವು HP ವರೆಗೆ ಹೋಗುತ್ತೆ ಇದು ಟೈಮರು. 12 ಬಾರು HP, ಎಷ್ಟು HP ಬೇಕು ಅಷ್ಟು HP ಸೆಟ್ ಮಾಡ್ಕೋಬೋದು ನೀವು. ಇದು ನಾವು ಮ್ಯಾಕ್ಸಿಮಮ್ಮು 40 HP ವರೆಗಿದೆ. ನೋಡ್ಕೊಳ್ಳಿ 1 ಸೆಕೆಂಡು ನಾನು ತೋರಿಸ್ತೀನಿ. ಇದು 15, ಇಲ್ಲಿ ಇದಕ್ಕೆ 15 ಲೆವೆಲಿಗಿದೆ ನಾನು ಸೆಟ್ ಮಾಡಿದ್ದೀನಿ. ನಮಗೆ ಡೈರೆಕ್ಟಾಗಿ HP ಚೇಂಜ್ ಮಾಡೋದು ನಾನು ಹೇಳ್ಕೊಡ್ತೀನಿ ನಿಮಗೆ. 1 ಸೆಕೆಂಡ್ ನಾನು HP ಚೇಂಜ್ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ ನೋಡಿರಿ. 1 ಸೆಕೆಂಡ್ ಹಾಗೆ ರೀ. ಈ ಬಟನು ಒತ್ತಿಡ್ಕೋಬೇಕು ನೀವು. ಒಂದು 10 ಸೆಕೆಂಡ್ ಒತ್ತಿಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ.
10 ಸೆಕೆಂಡ್ ಒತ್ತಿಡ್ಕೊಂಡ್ರೆ ಅಲ್ಲಿ ತೋರಿಸುತ್ತೆ ಅಲ್ಲಿಗೆ. ಹಾಗೆ ರೀ ಈ HP ಸೆಟ್ಟಿಂಗ್ ಮತ್ತು ನೋಡಿರಿ ಇದು 7.5 HP ಸೆಟ್ಟಿಂಗ್ ಆಗಿದೆ. ನಾನು ಇದು ಇರೋದು 5 HP ಮೋಟ್ರ್ ಆ್ಯಕ್ಚುಲಿ. ನೋಡಿರಿ ಇಲ್ಲಿ 17 HP, 20 HP, 30 HP ಅಪ್ ಟು 40 HP ವರೆಗೂ ಸೆಟ್ ಮಾಡ್ಕೋಬೋದು. ನಾನು ಇದು ಎಷ್ಟು ಗೊತ್ತಾ, ಒಂದು 5 HP ನಾನು ಮಾಡುತ್ತೇನೆ. ಈಗ 5 HP ನಾನು ಸೆಟ್ ಮಾಡ್ತೀನಿ, ಹಾಗೆ ನೋಡ್ಕೊಳ್ಳಿ. ಯಾಕಂದರೆ ಇದು ಸೆಟ್ಟಿಂಗ್ ಮಾಡೋದು ಅಷ್ಟು ಈಸಿ ಇದೆ, ಅದೇನು ದೊಡ್ಡದೇನಲ್ಲ. 5 HP ನಾನು ಸೆಟ್ ಮಾಡಿದ ಮೇಲೆ ನಾನು ಮತ್ತೆ ಇದನ್ನು 5 ಸೆಕೆಂಡು ಒತ್ತಿಡ್ಕೋಬೇಕು. ಸೇವ್ಡ್ ಅಂತ ಬಂತು ಅಲ್ಲಿಗೆ. ಸರ್ ಎಲ್ಲ ಸೆಟ್ ಮಾಡಿದ್ದೀನಿ ನಾನು. ಇಲ್ಲಿ ಪವರ್ ಆಫ್ ಮಾಡಿದರೆ ಪೂರ ಆಫ್ ಆಗುತ್ತೆ. ಇದು ಆಟೋ, ನಾವು ಡೈರೆಕ್ಟಾಗಿ ಆನ್ ಆಗಬೇಕಾದ್ರೆ ಆನ್ ಆಗುತ್ತೆ, ಮತ್ತು ಆಫ್ ಅಂದರೆ ಆಫ್ ಆಗುತ್ತೆ. ಇದೆಲ್ಲ ಸೆಟ್ಟಿಂಗ್ ಸಿಸ್ಟಮ್ ಇದೆ. ನಾನು ಮತ್ತೆ ಆನ್ ಮಾಡ್ತಾಯಿದ್ದೀನಿ. ನೋಡಿರಿ ಆಗಲೇ 10 ಸೆಕೆಂಡಿಗೆ ಆನ್ ಆಗ್ತಿತ್ತಲ್ಲ, ಇವಾಗ 5 ಸೆಕೆಂಡಿಗೆ ಆನ್ ಆಗುತ್ತಿದ್ದು. ಪ್ಯಾನಲ್ ಕಂಟ್ರೋಲ್ ಆನ್ ಆಯ್ತು. ಈಗ 10 ಸೆಕೆಂಡು ಡಿಲೇ ಟೈಮು, ಮತ್ತು 5 ಸೆಕೆಂಡಿಗೆ ಅದು ಆನ್ ಆಗುತ್ತೆ. ಇದು ಪವರು ಎಷ್ಟೇ ಬೇಕಾದ್ರೂ ನೀವು ಮಾಡ್ಕೋಬೋದು. ಅಲ್ಲಿ ಯಾರಿಗಾರು ಬೇಕಾದ್ರೆ ನನ್ನ ನಂಬರ್ ಇದೆ ಇಲ್ಲಿಗೆ 9902631148. ವಿಜಯನಗರ ಡಿಸ್ಟ್ರಿಕ್ಟ್ ಹರಪನಹಳ್ಳಿ ತಾಲೂಕು ಸರ್ ನಮ್ಮದು. ಶ್ರೀ ಸೇವಾಲಾಲ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಸರ್ವಿಸ್ ಸೆಂಟರ್ ಅಂತೇಳಿ ನಮ್ಮ ಕಡೆ ಸಿಗುತ್ತೆ. ನೋಡಿ ಇಲ್ಲಿ 12, 12, 12, 13 ಇದೆ ಆ್ಯಮ್ಸು. 13 ಆ್ಯಮ್ಸ್ ಇದೆ. ನಾನು ಆ ಲೆವೆಲಿಗೆ ಸೆಟ್ ಮಾಡಿದ್ದೀನಿ. ಇನ್ನೊಂದು 2 ಆ್ಯಮ್ಸ್ ಜಾಸ್ತಿ ಮಾಡಬೇಕದು. ಯಾಕಂದರೆ 13 ಆ್ಯಮ್ಸ್ ಅಂದರೆ ಒಂದು 15 ಆ್ಯಮ್ಸ್ ಲೆವೆಲಿಗೆ ಇಟ್ಟಿರ್ತೀನಿ. ನೋಡ್ಕೊಳ್ಳಿ ಇಲ್ಲಿ. ಯಾಕಂದರೆ ನಾವು ಆಗಲೇ 6 HPಗೆ ನಾನು 7.5 HPಗೆ ಇತ್ತಲ್ಲ, ಆ ಸೆಟ್ಟಿಂಗ್ ಆಗಿತ್ತು. ಅದು ನಾನು ಸೇವ್ ಮಾಡಿರ್ತೀನಿ. ಈಗ ಸೇವ್ ಮಾಡಿದ್ದೀನಿ. ನೋಡ್ರಿ ಇಲ್ಲಿ 13 ಇದೆ, 13 ಇದೆ, 13 ಇದೆ, 12 ಇದೆ. ಕೆಲವು ಮೋಟ್ರುಗಳು ನೀವು ಭಾಳ ಅಬ್ಸರ್ವೇಷನ್ ಮಾಡಬೇಕು. ಕೆಲವು ಮೋಟ್ರುಗಳು ಆನ್ ಆಗೋಲ್ಲ. ಅಂದರೆ ಇದಕ್ಕೇನಾದ್ರು ವೈರಿಂಗು ನೀವು ಒಳಗಡೆ ಮೆಕ್ಯಾನಿಕ್ ಮಾಡಿರ್ತಾರಲ್ಲ, ಈ ಗೇಜ್ ಏನೋ ಚೇಂಜ್ ಮಾಡಿದ್ರು, ಅರ್ಧ ಕಾಯಿಲೇನೋ ಲೂಪ್ ಹೊಡೆದೇನೋ ಆನ್ ಮಾಡಿದ್ರು ಅಂದರೆ ಮೋಟ್ರುಗಳು ನಮ್ಮ ಡಿಜಿಟಲ್ ಸ್ಟಾರ್ಟ್ರುಗಳು ಆನ್ ಆಗೋಲ್ಲ. ಈ ಟೈಪ್ ಇರಬೇಕು. ನೋಡಿರಿ, ಒಂದು ವೈರಿಗೆ ಎಷ್ಟು ಆ್ಯಮ್ಸ್ ಇದೆ, ಇನ್ನೊಂದು ವೈರಿಗೆ ಎಷ್ಟು ಆ್ಯಮ್ಸ್ ಇದೆ, ಇನ್ನೊಂದು ವೈರಿಗೆ ಎಷ್ಟು ಆ್ಯಮ್ಸ್ ಇದೆ, 3 ವೈರಿಗೂ ಇಷ್ಟಿಷ್ಟು ಆ್ಯಮ್ಸ್ ಇದೆ ಅಂತೇಳಿ ಆ ಲೈವ್ ಆಗಿ ತೋರಿಸುತ್ತದು. ಈ ಸಿಸ್ಟಮೆಟಿಕ್ ಬೇರೆ ಯಾರೂ ಕೊಟ್ಟಿಲ್ಲ, ನಮ್ಮ ಪ್ಯಾನಲ್ ಕೊಟ್ಟೋ ಇದಿದ್ದಂಗೆ. ಹಾಗಾಗಿ ತುಂಬ ಚೆನ್ನಾಗಿದೆ, ವರ್ಕ್ಫುಲ್ ಇದೆ. ಎಲ್ಲ ಮೆಕ್ಯಾನಿಕ್ಕಿಗೆ ಯೂಸ್ ಆಗಲಿ, ಎಲ್ಲ ರೈತರಿಗೆ ಯೂಸ್ ಆಗಲಿ. ನೋಡ್ಕೊಳ್ಳಿ, ಇದೇ ನಮ್ಮ ಅಂಗಡಿ ಹೆಸರು ಶ್ರೀ ಸೇವಾಲಾಲ್ ಎಲೆಕ್ಟ್ರಾನಿಕ್ಕು. ಇವರು ನೋಡಿ, ಈ ಡೇಟಿಗೆ ನಾವು ಕೊಟ್ಟಿದ್ವಿ. ನಾನು ಫೀಲ್ಡಿಗೆ ಬರೋಕ್ಕಾಗಿದ್ದಿಲ್ಲ, ನಾನು ಇವತ್ತು ಬಂದು ನೋಡಿದೆ. ಹಾಗಾಗಿ ನಿಮಗೆ ಅದೊಂದು ಅವಕಾಶ ಸಿಗ್ತಲ್ಲ, ನೋಡೋಣ ಅಂತ ಬಂದೆ. ಓಕೆ, ಥ್ಯಾಂಕ್ ಯು ಸರ್.